ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆಕೊಪ್ಪಲು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರಿಂದ ಚಾಲನೆ. ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆಕೊಪ್ಪಲು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಳವಳ್ಳಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ದುಡಿಯುವ ಮಕ್ಕಳು ಎಂದಿಗೂ ಕೂಲಿಗಾಗಿ ಕೈ ಚಾಚಬಾರದು. ಮಕ್ಕಳು ತಮ್ಮ ಬಾಲ್ಯವನ್ನು ಶಿಕ್ಷಣದ ಜೊತೆಗೆ ಸಂತೋಷದಿಂದ ಕಳೆಯಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ವಸತಿ ಶಾಲೆಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಚಂದ್ರ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಡಿಎಂ ಸುಂದರ್, ಕಾರ್ಯದರ್ಶಿ ಸಿ ನಟೇಶ್, ಅಪರ ಸರ್ಕಾರಿ ವಕೀಲರಾದ ಎಂಎಸ್ ಶ್ರೀಕಂಠಸ್ವಾಮಿ, ಪ್ಯಾನೆಲ್ ವಕೀಲರಾದ ರಾಜೇಂದ್ರ ಕುಮಾರ್, ಶಾಲೆಯ ಪ್ರಾಂಶುಪಾಲರಾದ ಚಂದ್ರಾಸ್, ಲೇಬರ್ ಇನ್ಸ್ಪೆಕ್ಟರ್ ಮುನಿಲಿಂಗೇಗೌಡ, ಪಿಎಸ್ಐ ಶ್ರೀಕಂಠ, ವಾರ್ಡನ್ ಗಿರೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕುರಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬಡತನದಿಂದ ಈ ನಮ್ಮ ಮಾರ್ಕ್ಸಲ್ಲಿ ನೋಡೋದಾದ್ರೆ ಪ್ರತಿಯೊಬ್ಬ ಮಕ್ಕಳಿಗೆ ಒಬ್ಬರು ಬಾಲಕಾರ್ಮಿಕರಾಗಿ ಆಗ್ತಾ ಇದೆ. ಅದರಿಂದ ಅದೆಲ್ಲ ಒಂದು ಹೋಗಲಾಡಿಸೋ ಉದ್ದೇಶದಿಂದ ಬಾಲಕಾರ್ಮಿಕ ಈ ಒಂದು ಬಾಲಕಾರ್ಮಿಕರ ಯಾಕೆ ನಾವು ತಿಳ್ಕೊಳ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಒಂದು ಕಡೆ ಬಾಲಕಾರ್ಮಿಕರಿಗೆ ಇರ್ಬೋದು. ಆ ರೀತಿ ನಿಮಗೆ ಗೊತ್ತಾದರೆ ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಾಲಕಾರ್ಮಿಕರಿಗೆ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು. ಏನು ಸ್ವಲ್ಪ ಭಾಗ ಇದೆ ಬಾಲಕಾರ್ಮಿಕರ ಬಗ್ಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಈ ಬಾಲಕಾರ್ಮಿಕ ಪದ್ಧತಿಯಿಂದ ಏನು ದುಷ್ಪರಿಣಾಮ ಆಗುತ್ತೆ, ಯಾಕೆ ನಾವು ಮಾಡಬಾರ್ದು, ನಮ್ಮ ತಂದೆ ತಾಯಿಗಳಿಗೆ ಯಾಕೆ ನಾವು ಸಹಾಯ ಮಾಡಬಾರ್ದು ಅಂತ ನೋಡೋದಾದರೆ ಬಾಲಕಾರ್ಮಿಕ ಪದ್ಧತಿಯಿಂದ 14 ವರ್ಷ ಒಳಗಡೆ ಇರುವಂಥ ಒಂದು ವಿದ್ಯಾರ್ಥಿ ಅಥವಾ ಚಿಕ್ಕ ಮಕ್ಕಳು ಈ ಒಂದು ಬಾಲಕಾರ್ಮಿಕ ಪದ್ಧತಿಯಲ್ಲಿ ಕೆಲಸದಲ್ಲಿ ತೊಡಗಿದ್ರೆ ಅವರ ಆರೋಗ್ಯ ಹದಗೆಡುತ್ತೆ. ಮುಂದೆ ಅವರು ಒಂದು ಅಷ್ಟಪುಷ್ಟವಾಗಿ ಒಂದು ಆರೋಗ್ಯಕರ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಸಾಧ್ಯವಿಲ್ಲ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.